ದೈವಾರ್ಥ ಇಂದಿನ ಪಂಚಾಂಗ 28 ಜುಲೈ 2026 ಮಂಗಳವಾರ. ಇಂದಿನ ತಿಥಿ ಯಾವುದು? ಯಾವ ನಕ್ಷತ್ರವಿದೆ? ಇಂದು ಯಾವ ಸಮಯ ಶುಭ? ಯಾವ ಸಮಯದಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸಬಾರದು? ಹಾಗೆ ಇಂದಿನ ಯೋಗ ಕರ್ಣ ಮತ್ತು ಅವುಗಳ ಧಾರ್ಮಿಕ ಮಹತ್ವವೇನು? ಬನ್ನಿ ಸನಾತನ ಧರ್ಮದ ಪರಂಪರೆಯಂತೆ ಇಂದಿನ ಪಂಚಾಂಗವನ್ನು ತಿಳಿಯೋಣ. ನಮಸ್ಕಾರ. ದೈವಾರ್ಥ ಪಂಚಾಂಗಕ್ಕೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇಂದು ಮಂಗಳವಾರ. ಸನಾತನ ಧರ್ಮದಲ್ಲಿ ಮಂಗಳವಾರವನ್ನು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಶ್ರೀ ಹನುಮಂತನ ಆರಾಧನೆಗೆ ಅತ್ಯಂತ ಶುಭಕರವಾದ ದಿನವೆಂದು ಪರಿಗಣಿಸಲಾಗಿದೆ. ಈ ದಿನ ಧೈರ್ಯ, ಶಕ್ತಿ ಮತ್ತು ಸಂಕಲ್ಪವನ್ನು ವೃದ್ಧಿಸಿಕೊಳ್ಳಲು ದೇವರ ಸ್ಮರಣೆ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ತಿಥಿ ಇಂದು ಆಷಾಢ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ಸಂಜೆ 6:19 ಇರುತ್ತದೆ. ಅದರ ನಂತರ ಹುಣ್ಣಿಮೆ ತಿಥಿ ಆರಂಭವಾಗುತ್ತದೆ. ಚತುರ್ದಶಿ ತಿಥಿ ಪರಮಶಿವನ ಆರಾಧನೆಗೆ ಅತ್ಯಂತ ಪವಿತ್ರವಾದ ತಿಥಿಗಳಲ್ಲಿ ಒಂದಾಗಿದೆ. ಮನಸ್ಸನ್ನು ಶಾಂತವಾಗಿರಿಸಿಕೊಂಡು ಶಿವನಾಮ ಸ್ಮರಣೆ, ಜಪ ಹಾಗೂ ಧ್ಯಾನ ಮಾಡುವುದರಿಂದ ಆತ್ಮಬಲ ಹೆಚ್ಚುತ್ತದೆ ಎಂದು ಶಾಸ್ತ್ರಗಳು ತಿಳಿಸುತ್ತವೆ. ಸಂಜೆಯ ನಂತರ ಆರಂಭವಾಗುವ ಹುಣ್ಣಿಮೆ ಜ್ಞಾನ, ಪೂರ್ಣತೆ ಮತ್ತು ದೈವೀ ಕೃಪೆಯ ಸಂಕೇತವಾಗಿದೆ. ಮುಂದಿನ ದಿನದ ಗುರುಪೂರ್ಣಿಮೆಯ ಪೂರ್ವಸಂಧ್ಯೆಯಾಗಿ ಇದನ್ನು ಭಕ್ತರು ಭಾವಿಸುತ್ತಾರೆ. ನಕ್ಷತ್ರ ಇಂದು ಪೂರ್ವಾಷಾಢ ನಕ್ಷತ್ರ ಮಧ್ಯಾಹ್ನ 1:11 ಇರುತ್ತದೆ. ನಂತರ ಉತ್ತರಾಷಾಢ ನಕ್ಷತ್ರ ಆರಂಭವಾಗುತ್ತದೆ. ಪೂರ್ವಾಷಾಢ ನಕ್ಷತ್ರದ ಅಧಿದೇವತೆ ಅಪ ಅಂದರೆ ಜಲದೇವತೆ. ಈ ನಕ್ಷತ್ರವು ಆತ್ಮವಿಶ್ವಾಸ, ಪರಿಶ್ರಮ ಮತ್ತು ನಿರಂತರ ಪ್ರಯತ್ನದ ಸಂಕೇತವಾಗಿದೆ. ಉತ್ತರಾಷಾಢ ನಕ್ಷತ್ರದ ಅಧಿದೇವತೆಗಳು ವಿಶ್ವದೇವತೆಗಳು. ಈ ನಕ್ಷತ್ರವು ಧರ್ಮ, ನಾಯಕತ್ವ, ಸತ್ಯನಿಷ್ಠೆ ಮತ್ತು ಶಾಶ್ವತ ವಿಜಯವನ್ನು ಪ್ರತಿನಿಧಿಸುತ್ತದೆ. ದೀರ್ಘಕಾಲದ ಯೋಜನೆಗಳು ಮತ್ತು ಜವಾಬ್ದಾರಿಯುತ ನಿರ್ಧಾರಗಳಿಗೆ ಇದು ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಯೋಗ ಇಂದು ವಿಷ್ಕಂಭ ಯೋಗ ರಾತ್ರಿ 11:32 ಇರುತ್ತದೆ. ನಂತರ ಪ್ರೀತಿ ಯೋಗ ಆರಂಭವಾಗುತ್ತದೆ. ವಿಷ್ಕಂಭ ಯೋಗ ಸವಾಲುಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಗವೆಂದು ಪರಿಗಣಿಸಲಾಗಿದೆ. ಪ್ರೀತಿ ಯೋಗ ಹೆಸರೇ ಸೂಚಿಸುವಂತೆ ಪ್ರೀತಿ, ಸ್ನೇಹ, ಸೌಹಾರ್ದ ಮತ್ತು ಕುಟುಂಬದ ಒಗ್ಗಟ್ಟನ್ನು ವೃದ್ಧಿಸುವ ಕಾರ್ಯಗಳಿಗೆ ಶುಭಕರವಾಗಿದೆ. ಕರ್ಣ ಇಂದು ವಾಣಿಜ್ಯ ಕರ್ಣ ಸಂಜೆ 6:19 ಇರುತ್ತದೆ. ನಂತರ ವಿಷ್ಟಿ ಭದ್ರ ಕರ್ಣ ಆರಂಭವಾಗುತ್ತದೆ. ವಾಣಿಜ್ಯ ಕರ್ಣ ವ್ಯಾಪಾರ, ಹಣಕಾಸು ಯೋಜನೆ ಹಾಗೂ ವ್ಯವಹಾರ ಸಂಬಂಧಿತ ಕಾರ್ಯಗಳಿಗೆ ಅನುಕೂಲಕರವಾಗಿದೆ. ವಿಷ್ಟಿ ಅಥವಾ ಭದ್ರಕರ್ಣದಲ್ಲಿ ಹೊಸ ಶುಭ ಕಾರ್ಯಗಳನ್ನು ಸಾಮಾನ್ಯವಾಗಿ ಆರಂಭಿಸುವುದನ್ನು ಶಾಸ್ತ್ರಗಳು ಶಿಫಾರಸು ಮಾಡುವುದಿಲ್ಲ, ಆದರೆ ತಪಸ್ಸು, ಆತ್ಮಾವಲೋಕನ ಮತ್ತು ಕಠಿಣ ಶ್ರಮದ ಕಾರ್ಯಗಳಿಗೆ ಇದು ಅನುಕೂಲಕರವೆಂದು ಪರಿಗಣಿಸಲಾಗಿದೆ. ಅಶುಭ ಸಮಯ ಇಂದಿನ ರಾಹುಕಾಲ ಮಧ್ಯಾಹ್ನ 3:35 ಸಂಜೆ 5:10 ಗುಳಿಕ ಕಾಲ ಮಧ್ಯಾಹ್ನ 12:25 2 ಯಮಗಂಡ ಕಾಲ ಬೆಳಿಗ್ಗೆ 9:15 10:50 ಈ ಸಮಯಗಳಲ್ಲಿ ಹೊಸ ಕಾರ್ಯಗಳನ್ನು ಆರಂಭಿಸದೇ ಇರುವುದು ಉತ್ತಮ. ಶುಭ ಸಮಯ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 11:55 12:45 ಬ್ರಹ್ಮ ಮುಹೂರ್ತ ಬೆಳಿಗ್ಗೆ 4:29 5:17 ಪ್ರದೋಷ ಕಾಲ ಸಂಜೆ 6:46 ರಾತ್ರಿ 9:01 ಸೂರ್ಯ ಮತ್ತು ಚಂದ್ರ ಸಮಯ ಸೂರ್ಯೋದಯ ಬೆಳಿಗ್ಗೆ 6:05 ಸೂರ್ಯಾಸ್ತ ಸಂಜೆ 6:46 ಚಂದ್ರೋದಯ ಸಂಜೆ 6:02 ಚಂದ್ರಾಸ್ತ ಮುಂದಿನ ದಿನ ಬೆಳಿಗ್ಗೆ 5:37 ಚಂದ್ರ ರಾಶಿ ಧನುರಾಶಿ. ಇಂದಿನ ದೈವಾರ್ಥ ನಮ್ಮ ಜೀವನದಲ್ಲಿ ಯಶಸ್ಸು ಕೇವಲ ಪ್ರತಿಭೆಯಿಂದ ಮಾತ್ರ ಬರುವುದಿಲ್ಲ. ನಿರಂತರ ಪರಿಶ್ರಮ, ತಾಳ್ಮೆ ಮತ್ತು ದೇವರ ಮೇಲಿನ ನಂಬಿಕೆ ನಮ್ಮನ್ನು ಗುರಿಯತ್ತ ಕರೆದೊಯ್ಯುತ್ತವೆ. ಪೂರ್ವಾಷಾಢ ಮತ್ತು ಉತ್ತರಾಷಾಢ ನಕ್ಷತ್ರಗಳು ನಮಗೆ ಒಂದು ಸುಂದರವಾದ ಸಂದೇಶವನ್ನು ನೀಡುತ್ತವೆ. ಇಂದು ಮಾಡುವ ಸತ್ಕಾರ್ಯವೇ ನಾಳೆಯ ಶಾಶ್ವತ ಯಶಸ್ಸಿನ ಅಡಿಪಾಯ. ಆದ್ದರಿಂದ ಇಂದಿನ ದಿನವನ್ನು ದೇವರ ಸ್ಮರಣೆಯೊಂದಿಗೆ ಆರಂಭಿಸಿ. ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಿ. ಸಾಧ್ಯವಾದರೆ ಯಾರಿಗಾದರೂ ಸಹಾಯ ಮಾಡಿ. ಸಣ್ಣ ಸತ್ಕರ್ಮಗಳೇ ಜೀವನವನ್ನು ಮಹತ್ತರವಾಗಿಸುತ್ತವೆ. ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.
ಇಂತಹ ನಿಖರವಾದ ಅಮಾಂತ ಕನ್ನಡ ಪಂಚಾಂಗ ಹಾಗೂ ಸನಾತನ ಧರ್ಮದ ಜ್ಞಾನಕ್ಕಾಗಿ ದೈವಾರ್ಥ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹರಿ ಓಂ. ಹರ ಹರ ಮಹಾದೇವ. ನಮಸ್ಕಾರ.